Hello guys, today we are starting with the HTML part. So as you all know, HTML is a hypertext markup language. ಬೇಸಿಕಲಿ ಏನು ಮಾಡ್ತೀವಿ ಅಂದರೆ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಮೇಜರ್ ಫೌಂಡೇಶನ್ ಅಂತ ಹೇಳ್ಬೋದು. ಈಗ ಹೇಗೆ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಫೌಂಡೇಶನ್ ಬೇಕು, ಮತ್ತು ಬ್ರಿಕ್ಸ್ ಬೇಕು, ಆಮೇಲೆ ಸಿಮೆಂಟ್ ಬೇಕು, ಹಾಗೆ HTML CSS ಮತ್ತು ಜಾವಾ ಸ್ಕ್ರಿಪ್ಟ್ ಅನ್ನೋದು ಒಂದು ಬೇಸಿಕ್ ಫೌಂಡೇಶನ್ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ. ಹೇಗೆ ವೆಬ್ಸೈಟ್ ಕಾಣಿಸ್ಬೇಕು, ದಿಸ್ ಔಟರ್ ಲುಕ್. ಈಗ ಸಪೋಸ್ ಈ ಗೂಗಲ್ ಅನ್ನೋದು ಇಲ್ಲೇ ಯಾಕೆ ಪ್ಲೇಸ್ ಆಗಿರಬೇಕು, ಆಮೇಲೆ ಸರ್ಚ್ ಬಾರ್ ಇಲ್ಲಿ ಯಾಕೆ ಪ್ಲೇಸ್ ಆಗಿರಬೇಕು, ಆ್ಯಂಡ್ ಸೈನ್ ಇನ್ ಆಪರೇಷನ್ ಇಲ್ಲಿ ಯಾಕೆ ಪ್ಲೇಸ್ ಆಗಿರಬೇಕು. ಸೊ ಇದನ್ನೆಲ್ಲ ಅರೇಂಜ್ ಮಾಡೋದಕ್ಕೆ ವೆಬ್ಸೈಟಲ್ಲಿ ವಿ ಯೂಸ್ ದಿಸ್ HTML CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್ ಲ್ಯಾಂಗ್ವೇಜಸ್. ಓಕೆ, ನೀವೀಗ ಒಂದು ಬಿಲ್ಡಿಂಗ್ ತಗೊಂಡ್ರೆ ಕನ್ಸ್ಟ್ರಕ್ಷನ್ ಪಾರ್ಟು HTML. ಓಕೆ, ಸೊ CSS ಪಾರ್ಟ್ ಏನಾಗಿರುತ್ತೆ ಅಂದರೆ ಯಾವ ವಾಲ್ಗೆ ಯಾವ ಕಲರ್ ಹಾಕಬೇಕು, ಯಾವ ಕಡೆ ಸ್ವಿಚ್ ಬೋರ್ಡ್ ಇಡಬೇಕು, ಎಲ್ಲಿ ಫ್ಯಾನ್ಸ್ ಇಡಬೇಕು, ಸೊ ಎಲ್ಲಿ ಲೈಟ್ ಕನೆಕ್ಟ್ ಆಗಿರಬೇಕು, ಸೊ ಇದೆಲ್ಲ ಹೇಳೋದು CSS. ಆಮೇಲೆ ಜಾವಾ ಸ್ಕ್ರಿಪ್ಟ್. ಸೊ ಒಂದು ಮನೆ ಅಂತ ತಗೊಂಡಾಗ ನಾವು ಕನ್ಸ್ಟ್ರಕ್ಷನ್ನ HTMLಗೆ ಕಂಪೇರ್ ಮಾಡಿದ್ದೀವಿ, ಪೇಂಟಿಂಗ್ ಮತ್ತು ಅರೇಂಜ್ಮೆಂಟ್ಸ್ನ ನಾವು CSSಗೆ ಕಂಪೇರ್ ಮಾಡಿದ್ವಿ. ಸೊ ವಾಟ್ ಇಸ್ ಜಾವಾ ಸ್ಕ್ರಿಪ್ಟ್? ಜಾವಾ ಸ್ಕ್ರಿಪ್ಟ್ ಅಂದರೆ ಆ ಬಟನ್ ಒತ್ತಿದ್ರೆ, ಆ ಸ್ವಿಚ್ ಲೈಟ್ ಬಟನ್ ಒತ್ತಿದ್ರೆ ಲೈಟ್ ಆನ್ ಆಗಬೇಕು. ಸೊ ಫಂಕ್ಷನಾಲಿಟೀಸ್. ಈಗ ಇಲ್ಲಿ ನಾನು ಗೂಗಲ್ ಸರ್ಚ್ಗೆ ಕ್ಲಿಕ್ ಮಾಡಿದ್ರೆ ನನಗೆ ಇನ್ನೊಂದು ಪೇಜ್ ಓಪನ್ ಆಗಬೇಕು. ಸೊ ಫಂಕ್ಷನಾಲಿಟೀಸ್ನ ಇನ್ಪುಟ್ ಮಾಡೋದಕ್ಕೆ ಯೂಸ್ ಮಾಡೋದು ನಾವು ಜಾವಾ ಸ್ಕ್ರಿಪ್ಟ್ನ. ಸೊ ಐ ನಾಟ್ ಗೋ ಟು ಡೆಪ್ತ್ ಇನ್ ಟು ಇಟ್, ವಿ ವಿಲ್ ಜಸ್ಟ್ ಸ್ಟಡಿ ದ ಪ್ರಾಕ್ಟಿಕಲ್ಸ್. ಸೊ ನಾನು ಇದೇನಕ್ಕೆ ಹೇಳಿದೆ ಅಂದರೆ, ನೀವು ಪ್ರಾಕ್ಟಿಕಲ್ ಲ್ಯಾಬ್ಸ್ನ ನೋಡ್ತೀರಾ, ಫೈನ್, ಬಟ್ ನೀವು ಏನಕ್ಕೆ ಕಲಿತಿದ್ದೀರಾ ಅನ್ನೋ ನಿಮಗೆ ನಾಲೆಡ್ಜೇ ಇಲ್ಲ ಅಂದರೆ ಯು ವಿಲ್ ನಾಟ್ ಇವನ್ ಹ್ಯಾವ್ ಅ ಇಂಟ್ರೆಸ್ಟ್ ಟು ಲರ್ನ್. ಸೊ HTML CSS ಮತ್ತು ಜಾವಾ ಸ್ಕ್ರಿಪ್ಟ್ ವೆಬ್ ಡೆವಲಪ್ಮೆಂಟ್ಗೆ ನಾವು ಬೇಸ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಫೌಂಡೇಶನ್ ಅಂತ ಹೇಳ್ಬೋದು. ಒಂದು ವೆಬ್ ಪೇಜ್ನ ಗೂಗಲ್ ಅಥವಾ ಯಾವುದಾದ್ರೂ ಒಂದು ವೆಬ್ ಪೇಜ್ಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ವ್ಯೂ ಪೇಜ್ ಸೋರ್ಸ್ ಆರ್ ಇನ್ಸ್ಪೆಕ್ಟ್ ಅಂತ ಎರಡು ಆಪ್ಷನ್ ಕಾಣಿಸುತ್ತೆ. ಸೊ ಇನ್ಸ್ಪೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ, ಸೊ ನೀವು ಎಲ್ಲೆಲ್ಲಿ ಕರ್ಸರ್ನ ಮೂವ್ ಮಾಡ್ತಿರ್ತೀರಾ, ಲೈಕ್ ಇಲ್ಲಿ ಗೂಗಲ್ ಮೇಲೆ ಕರ್ಸರ್ ಇದೆ. ಸೊ ಗೂಗಲ್ ಇಸ್ ನಾಟ್ ಅ ಟೆಕ್ಸ್ಟ್, ಇಟ್ ಈಸ್ ಅ ಇಮೇಜ್. ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಎಷ್ಟು ಸ್ಪೇಸ್ ತಗೋತಾ ಇದೆ ಅಂತ ಆ ರೆಕ್ಟಾಂಗ್ಯುಲರ್ ಬಾಕ್ಸ್ ನಿಮಗೆ ಹೇಳುತ್ತೆ. ನೆಕ್ಸ್ಟ್ ಈ ಕಡೆ ಜಿಮೇಲಿಗೆ ಹೋದ್ರೆ ಅದೆಷ್ಟು ಸ್ಪೇಸ್ ತಗೋತಾ ಇದೆ, ಇಮೇಜಸ್ ಎಷ್ಟು ಸ್ಪೇಸ್ ತಗೋತಾ ಇದೆ ಅಂತ ಇದೆಲ್ಲ ಹೇಳ್ತಾ ಹೋಗುತ್ತೆ. ಓಕೆ, ಕಂಪ್ಲೀಟ್ ಓವರ್ ಆಲ್ ಗೂಗಲ್ ಎಲ್ಲಿದೆ ಅಂದರೆ ಈ ಹಾರಿಸಾಂಟಲ್ ಅಲ್ಲಿ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿದೆ. ನೆಕ್ಸ್ಟ್ ಈ ಕಡೆ ಬಂದರೆ ಸರ್ಚ್ ಬಾರ್. ನಿಮಗೆ ಇಲ್ಲ ಸೋರ್ಸ್ ಕೋಡ್ ಸಿಗ್ತಾ ಇದೆಯಲ್ವಾ, ವಿ ಕ್ಯಾನ್ ಕಾಪಿ ದಿಸ್ ಅಂಡ್ ಪೇಸ್ಟ್ ಎನಿವೇರ್ ಆ್ಯಂಡ್ ರನ್ ಆ್ಯಂಡ್ ಕ್ರಿಯೇಟ್ ಅವರ್ ಓನ್ ವೆಬ್ಸೈಟ್ ಅನ್ನೋ ಥಾಟ್ ನಿಮಗಿದ್ರೆ ಇಲ್ಲ, ಅದಾಗಲ್ಲ. ಯು ಕ್ಯಾನ್ ಜಸ್ಟ್ ಎಡಿಟ್ ಫಾರ್ ಇನ್ ಯೋರ್ ಲ್ಯಾಪ್ಟಾಪ್. ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಮಾತ್ರ ಇದು ನಿಮಗೆ ಎಡಿಟ್ ಮಾಡೋಕ್ಕಾಗೋದು, ಬೇರೆ ಯಾವುದ್ರಲ್ಲೂ ಆಗಲ್ಲ. ಲೈಕ್ ನೀವು ಇಲ್ಲಿ ಚೇಂಜಸ್ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಮಾತ್ರ ಅದು ಶೋ ಆಗುತ್ತೆ, ಬೇರೆಲ್ಲರಿಗೂ ನಾರ್ಮಲ್ ಆಗಿ ಅದು ಶೋ ಆಗಿರುತ್ತೆ. ಓಕೆ, ಸೊ ಇದನ್ನು ಕಾಪಿ ಆಗಲಿ ಪೇಸ್ಟ್ ಮಾಡೋಕ್ಕಾಗಲಿ ಆಗಲ್ಲ. ಯು ಕ್ಯಾನ್ ಡೂ ಇಟ್, ಬಟ್ ಸರ್ಟೈನ್ ಪ್ರೋಗ್ರಾಮಿಂಗ್ ಏನಿರುತ್ತೆ ಅದು ಬ್ಯಾಕ್ ಎಂಡ್ ಅವ್ರ ಹತ್ರ ಆಕ್ಸೆಸ್ ಇರುತ್ತೆ. ಸೊ ಕಂಪ್ಲೀಟ್ ನೀವು ವೆಬ್ಸೈಟ್ನ ಕಾಪಿ ಮಾಡಿ ಪೇಸ್ಟ್ ಮಾಡೋಕ್ಕಾಗಲ್ಲ ಇದನ್ನ ಯೂಸ್ ಮಾಡಿಕೊಂಡು. ಓಕೆ, ಸೊ ಇಲ್ಲಿ ಗೂಗಲ್ ಸರ್ಚ್ ಇದೆ, F2 ಒತ್ತಿ ಅಲ್ಲಿ ಎಡಿಟ್ ಸರ್ಚ್ ಟು HTML ಪ್ರೋಗ್ರಾಮ್ ಸರ್ಚ್. ಓಕೆ, ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ HTML ಪ್ರೋಗ್ರಾಮ್ ಸರ್ಚ್ ಅಂತ ಚೇಂಜ್ ಆಗಿದೆ. ಸೊ ಇದು ಎಲ್ಲ ಗೂಗಲಲ್ಲೂ ಚೇಂಜ್ ಆಗುತ್ತಾ ಇವಾಗ ನಾನು ಇಲ್ಲಿ ಚೇಂಜ್ ಮಾಡಿರೋದಕ್ಕೆ? ನೋ, ಇಟ್ ಡಸಂಟ್ ಚೇಂಜ್ ಆಲ್ ಓವರ್ ದ ಗೂಗಲ್ ಸಿಸ್ಟಮ್, ಇಟ್ ಓನ್ಲಿ ಚೇಂಜಸ್ ಇನ್ ಮೈ ಸಿಸ್ಟಮ್. ಇದೇನೆಲ್ಲ ನಾನು ಚೇಂಜಸ್ ಮಾಡ್ತಿರ್ತೀನಿ ಇದು ನನ್ನ ಸಿಸ್ಟಮಲ್ಲಿ ಮಾತ್ರ ನನಗೆ ಶೋ ಆಗುತ್ತೆ. ಸೊ ಇವಾಗ ನಿಮಗೆ HTML ಅಂದರೆ ಏನು, ಅದೇನಕ್ಕೆ ಯೂಸ್ ಮಾಡ್ತೀವಿ, ಆ್ಯಂಡ್ CSS ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ HTML CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್ ಅನ್ನೋದು ಐಡಿಯಾ ಸಿಕ್ಕಿದೆ. ಸೊ ಇದಿಷ್ಟು HTML ಜಾವಾ ಸ್ಕ್ರಿಪ್ಟ್ ಮತ್ತು CSSನ ಇಂಟ್ರೊಡಕ್ಷನ್ ಪಾರ್ಟ್ ಆಗಿತ್ತು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ರಿಲೇಟೆಡ್ ಪ್ರೋಗ್ರಾಮ್ಸ್ನ ನಾನು ಸಾಲ್ವ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.